ತಂದೆಯಾದ ದೇವರೇ, ನಿಮಗೆ ಸ್ತೋತ್ರ, ನಿಮಗೆ ಸ್ತೋತ್ರ, ನಿಮಗೆ ಸ್ತೋತ್ರ, ನಿಮಗೆ ಸ್ತೋತ್ರ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ದೇವನಿಗೆ ಮಹಿಮೆ, ನನ್ನ ಕರ್ತನಿಗೆ ಮಹಿಮೆ, ನನ್ನ ಹುಡುಕಿ ಬಂದು ರಕ್ಷಿಸಿದ ಯೇಸುವಿಗೆ ಮಹಿಮೆ, ನನ್ನ ಹುಡುಕಿ ಬಂದು ರಕ್ಷಿಸಿದ ಯೇಸುವಿಗೆ ಮಹಿಮೆ. ಅಯ್ಯ ಸ್ತೋತ್ರ, ಸ್ತೋತ್ರ, ಯೇಸುವಿಗೆ ಸ್ತೋತ್ರ, ಸ್ತೋತ್ರ, ಸ್ತೋತ್ರ ಡ್ಯಾಡಿ. ಓಹೋ ಯೇಸುವಿಗೆ ಸ್ತೋತ್ರ, ದೇವನಿಗೆ ಮಹಿಮೆ, ನನ್ನ ಕರ್ತನಿಗೆ ಮಹಿಮೆ, ನನ್ನ ಹುಡುಕಿ ಬಂದು ರಕ್ಷಿಸಿದ ಯೇಸುವಿಗೆ ಮಹಿಮೆ, ನನ್ನ ಹುಡುಕಿ ಬಂದು ಯೇಸುವಿಗೆ ಮಹಿಮೆ. ಉನ್ನತದಿ ದೇವನಿಗೆ ಮಹಿಮೆ ಉಂಟಾಗಲಿ, ಉನ್ನತದಿ ದೇವನಿಗೆ ಮಹಿಮೆ ಉಂಟಾಗಲಿ, ಈ ಭುವಿಯಲ್ಲಿ ಸಮಾಧಾನವು ಪ್ರೀತಿಯು ಉಂಟಾಗಲಿ, ಈ ಭುವಿಯಲ್ಲಿ ಸಮಾಧಾನವು ಪ್ರೀತಿಯು ಉಂಟಾಗಲಿ. ಅಯ್ಯ ಸ್ತೋತ್ರ, ಸ್ತೋತ್ರ, ಯೇಸುವಿಗೆ ಸ್ತೋತ್ರ. ಥ್ಯಾಂಕ್ ಯು ಲಾರ್ಡ್, ಸ್ತೋತ್ರ, ಸ್ತೋತ್ರ. ಕಿವಿಗಳನ್ನು ತೆರೆದಿರುವೆ, ನಿಶ್ಚಿತ ಮಾಡುವೆವು, ನಮ್ಮ ಕಿವಿಗಳನ್ನು ತೆರೆದಿರುವೆ, ನಿಶ್ಚಿತ ಮಾಡುವೆವು. ಬಾಳ ಪ್ರಕಾಶವೇ ಜೊತೆಗಾರನೇ, ಹೃದಯದ ಆಶ್ರಯವೇ, ಬಾಳ ಪ್ರಕಾಶವೇ, ಹೌದು ಹೃದಯದ ಆಶ್ರಯವೇ. ಅಯ್ಯ ಸ್ತೋತ್ರ, ಸ್ತೋತ್ರ, ಯೇಸುವಿಗೆ ಸ್ತೋತ್ರ, 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 ಯೇಸುವಿಗೆ ಸ್ತೋತ್ರ. ದೀನರಾದ ನಮ್ಮನ್ನು ಎಂದೆಂದು ನೆನಸಿರುವೆ, ಹೌದು ಫಾದರ್ ಗಾಡ್, ದೀನರಾದ ನಮ್ಮನ್ನು ಎಂದೆಂದು ನೆನಸಿರುವೆ, ಬಾಳ ಪ್ರಕಾಶವೇ ಜೊತೆಗಾರನೇ, ಹೃದಯದ ಆಶ್ರಯವೇ, ಬಾಳ ಪ್ರಕಾಶವೇ ಜೊತೆಗಾರನೇ, ಹೃದಯದ ಆಶ್ರಯವೇ. ಅಯ್ಯ ಸ್ತೋತ್ರ, ಸ್ತೋತ್ರ, ಯೇಸುವಿಗೆ ಸ್ತೋತ್ರ. ಅಯ್ಯ ಸ್ತೋತ್ರ, ಸ್ತೋತ್ರ, ಯೇಸುವಿಗೆ ಸ್ತೋತ್ರ. ಹುಡುಕುವ ಪ್ರತಿಯೊಬ್ಬರು ಸಂತೋಷದಿಂದಿರಲಿ, ಇಂದು ಹುಡುಕುವ ಪ್ರತಿಯೊಬ್ಬರು ಸಂತೋಷದಿಂದಿರಲಿ, ಇಂದು ಹಾಡುವ ಎಲ್ಲರೂ ಪರಿಶುದ್ಧರಾಗಿರಲಿ, ಇಂದು ಹಾಡುವ ಎಲ್ಲರೂ ಪರಿಶುದ್ಧರಾಗಿರಲಿ.
ಡ್ಯಾಡಿ. ಯೇಸುವಿಗೆ ಸ್ತೋತ್ರ, ದೇವನಿಗೆ ಮಹಿಮೆ, ನನ್ನ ಕರ್ತನಿಗೆ ಮಹಿಮೆ, ನನ್ನ ಹುಡುಕಿ ಬಂದು ರಕ್ಷಿಸಿದ ಯೇಸುವಿಗೆ ಮಹಿಮೆ, ನನ್ನ ಹುಡುಕಿ ಬಂದು ರಕ್ಷಿಸಿದ ಯೇಸುವಿಗೆ ಮಹಿಮೆ. ಅಯ್ಯ ಸ್ತೋತ್ರ ಸ್ತೋತ್ರ, ಯೇಸುವಿಗೆ ಸ್ತೋತ್ರ. ನಿಮಗೆ ವಂದನೆ ಅಪ್ಪ ಏಸಪ್ಪ. ಯೇಸುವಿಗೆ ಸ್ತೋತ್ರ, ಆರಾಧನೆ ನಿಮಗೆ, ಆರಾಧನೆ ನಿಮಗೆ, ಆರಾಧನೆ ನಿಮಗೆ, ಆರಾಧನೆ ನಿಮಗೆ, ಆರಾಧನೆ ನಿಮಗೆ, ನಿಮಗೆ ಆರಾಧನೆ ನಿಮಗೆ, ಆರಾಧನೆ ನಿಮಗೆ, ಆರಾಧನೆ ನಿಮಗೆ. ನನ್ನ ಆಶ್ರಯವಾದವನೇ, ನನ್ನ ಕಾಯುವ ಕರ್ತನು ನೀನೇ. ಹೌದು ಪಾದಗಾನ, ಆಶ್ರಯವಾದವನೇ, ನನ್ನ ಕಾಯುವ ಕರ್ತನು ನೀನೇ. ಬಲವು ಮಹತ್ವವು ಉಳ್ಳವನೇ, ಮಹಿಮೆಗೆ ಯೋಗ್ಯನೇ. ಬಲವು ಮಹತ್ವವು ಉಳ್ಳವನೇ, ಮಹಿಮೆಗೆ ಯೋಗ್ಯನೇ. ಆರಾಧನೆ ನಿಮಗೆ, ನಿಮಗೆ ಆರಾಧನೆ, ನಿಮಗೆ ಆರಾಧನೆ, ನಿಮಗೆ ಆರಾಧನೆ, ನಿಮಗೆ ಆರಾಧನೆ, ನಿಮಗೆ ಆರಾಧನೆ, ನಿಮಗೆ, ನಿಮಗೆ ಆರಾಧನೆ, ನಿಮಗೆ ಆರಾಧನೆ, ನಿಮಗೆ. ನನ್ನ ಬಲಹೀನ ಸಮಯದಲ್ಲಿ ನಿನ್ನ ಕೃಪೆಯನ್ನು ನೀಡಿರುವೆ. ಹೌದು ಡ್ಯಾಡಿ, ಬಲಹೀನ ಸಮಯದಲ್ಲಿ ನಿನ್ನ ಕೃಪೆಯನ್ನು ನೀಡಿರುವೆ. ಯೇಸು ರಾಜ ನನ್ ಬಲವಾದೆ, ಯಾವುದಕ್ಕೂ ಭಯವೇ ಇಲ್ಲ. ಯೇಸು ರಾಜ ನನ್ ಬಲವಾದೆ, ಯಾವುದಕ್ಕೂ ಭಯವೇ ಇಲ್ಲ. ಆರಾಧನೆ ನಿಮಗೆ, ಆರಾಧನೆ ನಿಮಗೆ, ನಿಮಗೆ ಆರಾಧನೆ, ನಿಮಗೆ ಆರಾಧನೆ, ನಿಮಗೆ ಆರಾಧನೆ, ನಿಮಗೆ ಆರಾಧನೆ, ನಿಮಗೆ, ನಿಮಗೆ ಆರಾಧನೆ, ನಿಮಗೆ ಆರಾಧನೆ, ಆರಾಧನೆ ನಿಮಗೆ. ನನ್ನ ಜೀವವುಳ್ಳ ದಿನವೆಲ್ಲ ನಿನ್ನ ಸ್ತುತಿಸಿ ಹೊಗಳುವೆನು. ಎಸ್ ಲಾರ್ಡ್, ನನ್ನ ಜೀವವುಳ್ಳ ದಿನವೆಲ್ಲ ಸ್ತುತಿಸಿ ಹೊಗಳುವೆನು. ರಾಜ ನಿನ್ನ ಉಪಕಾರವ ನೆನಸಿ ಸ್ತುತಿಸುವೆನು. ರಾಜ ನಿನ್ನ ಉಪಕಾರವ ನೆನಸಿ ಸ್ತುತಿಸುವೆನು. ಆರಾಧನೆ ನಿಮಗೆ, ಆರಾಧನೆ ನಿಮಗೆ, ಆರಾಧನೆ ನಿಮಗೆ, ಆರಾಧನೆ ನಿಮಗೆ, ಆರಾಧನೆ ನಿಮಗೆ, ಆರಾಧನೆ ನಿಮಗೆ.
ನಿಮಗೆ ಆರಾಧನೆ, ನಿಮಗೆ ಆರಾಧನೆ, ನಿಮಗೆ ನಿನ್ನ ರೆಕ್ಕೆಯ ಮರೆಯಲ್ಲಿ ಎಂದೆಂದು ಸಂತೋಷಿಸುವೆ, ನಿನ್ನ ರೆಕ್ಕೆಯ ಮರೆಯಲ್ಲಿ ಎಂದೆಂದು ಸಂತೋಷಿಸುವೆ. ಪರಿಶುದ್ಧನೇ ನನ್ನ ಜೊತೆಗಾರನೇ, ಮಹಿಮೆಗೆ ಯೋಗ್ಯನೇ, ಪರಿಶುದ್ಧನೇ ನನ್ನ ಜೊತೆಗಾರನೇ, ಮಹಿಮೆಗೆ ಯೋಗ್ಯನೇ. ಆರಾಧನೆ ನಿಮಗೆ, ಆರಾಧನೆ ನಿಮಗೆ, ಆರಾಧನೆ ನಿಮಗೆ, ನಿಮಗೆ ಆರಾಧನೆ, 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 ನಿಮಗೆ ನಿಮಗೆ ಆರಾಧನೆ, ನಿಮಗೆ ಆರಾಧನೆ, ನಿಮಗೆ ಆರಾಧನೆ, ನಿಮಗೆ ಆರಾಧನೆ, ನಿಮಗೆ ಆರಾಧನೆ, ನಿಮಗೆ ಆರಾಧನೆ, ನಿಮಗೆ ಹಲ್ಲೆಲೂಯಾ, ಆರಾಧನೆ ನಿಮಗೆ. ಹಲ್ಲೆಲೂಯಾ. ಸ್ವಲ್ಪ ಹೊತ್ತು ಹಾಗೆ ಕರ್ತನನ್ನು ದೃಷ್ಟಿಸಿ ನೋಡೋಣ. ಈ ಮುಂಜಾನೆ ವೇಳೆಯಲ್ಲಿ ಡ್ಯಾಡಿ, ವಿ ವರ್ಷಿಪ್ ಯು, ವಿ ಎಕ್ಸಾಲ್ಟ್ ಯುವರ್ ನೇಮ್, ವಿ ಗ್ಲೋರಿಫೈ ಲಾರ್ಡ್. You alone deserve all glory, power, honor, adoration. Hallelujah. ನೀನೊಬ್ಬನೇ ಘನತೆಗೆ, ಗೌರವಕ್ಕೆ, ಮಹಿಮೆಗೆ, ಆರಾಧನೆಗೆ ಯೋಗ್ಯನು. Hallelujah, 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 hallelujah. Thank you, thank you, thank you. ಕರ ಹಿಡಿದು ನಡೆಸಿರುವೆ, ಕಾಲವೆಲ್ಲ ಹೊರುತ್ತಿರುವೆ. ಹೌದು ಫಾದರ್ ಗಾಡ್, ನನ್ನನ್ನು ಕರ ಹಿಡಿದು ನಡೆಸಿರುವೆ, ಕಾಲವೆಲ್ಲ ಹೊರುತ್ತಿರುವೆ. ಸ್ತೋತ್ರ, ಥ್ಯಾಂಕ್ ಯು, ಸ್ತೋತ್ರ, 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 ಸ್ತೋತ್ರ. ಹಲ್ಲೆಲೂಯಾ. ಕಣ್ಣೀರೆಲ್ಲ ಒರೆಸಿರುವೆ, ಗಾಯಗಳ ಕಟ್ಟಿರುವೆ. ನನ್ನ ಕಣ್ಣೀರೆಲ್ಲ ಡ್ಯಾಡಿ ಒರೆಸಿರುವೆ, ಗಾಯಗಳ, ಮನಗಾಯಗಳ ಕಟ್ಟಿರುವೆ. ಸ್ತೋತ್ರ, ಥ್ಯಾಂಕ್ ಯು, ಸ್ತೋತ್ರ, ಸ್ತೋತ್ರ, ಸ್ತೋತ್ರ. ಥ್ಯಾಂಕ್ ಯು. ಉನ್ನತನೇ, ಉತ್ತಮನೇ, ಕಾಣುವವನೇ ಡ್ಯಾಡಿ, ಕಾಯುವವನೇ, ಓಹೋ ಉನ್ನತನೇ, ಉತ್ತಮನೇ,
ಕಂದವನೇ ಕಾಣುವವನೇ ಕಾಯುವವನೇ ಸ್ತೋತ್ರ ಸ್ತೋತ್ರ ಸ್ತೋತ್ರ. ಹೌದು ಡ್ಯಾಡಿ, ನಿನ್ನ ನಾಮವೇ ಹಾಡಿ ಹರ್ಷಿಸುವೆ, ನಿನ್ನ ದೃಷ್ಟಿಸಿನ ಹೌದು ಪ್ರಭಾಕರಿಸಿ ದಿನವು ನಲಿಯುತ್ತಿರುವೆ, ಓ ದಿನವು ನಲಿಯುತ್ತಿರುವೆ. ದಿನವು ನಲಿಯುತ್ತಿರುವೆ, ನೀ ಸಾಕು ನನ್ ಬಾಳಲಿ. ಡ್ಯಾಡಿ ನೀ ಸಾಕು ನನ್ ಬಾಳಲಿ, ನೀ ಸಾಕು. ಡ್ಯಾಡಿಯನ್ನು ನೋಡಿ ಹೇಳಿ, ನನ್ ಬಾಳಲಿ. ಎಸ್ ಲೋ, ನೀ ಸಾಕು ನನ್ ಬಾಳಲಿ, ನನ್ ಬಾಳಲಿ, ನನ್ ಬಾಳಲಿ. ನೀ ಸಾಕು ನನ್ ಬಾಳಲಿ, ನೀ ಸಾಕು ನನ್ ಬಾಳಲಿ. ಥ್ಯಾಂಕ್ ಯು, ಥ್ಯಾಂಕ್ ಯು. ಭೂಮಿ ಆಕಾಶಗಳ ನಿರ್ಮಾಣಿಕನಾದ ದೇವರೇ, ಸರ್ವಶಕ್ತನೇ, ಎಲ್ಲ ಸ್ತುತಿಗೆ ಪಾತ್ರನೇ, ಘನತೆಗೆ ಯೋಗ್ಯನೇ, ಗೌರವಕ್ಕೆ ಯೋಗ್ಯನೇ, ಆರಾಧನೆಗೆ ಯೋಗ್ಯನೇ. ಅಪ್ಪ, ನಿನ್ನನ್ನು ಸ್ತುತಿಸುತ್ತೇವೆ, ನಿನ್ನ ನಾಮವನ್ನು ಮೇಲೆತ್ತಿ ಮಹಿಮೆ ಪಡಿಸುತ್ತೇವೆ. ನೀನೊಬ್ಬನೇ ಸ್ತುತಿಗೆ ಯೋಗ್ಯನು, ನೀನೊಬ್ಬನೇ ಘನತೆಗೆ ಯೋಗ್ಯನು, ನೀನೊಬ್ಬನೇ ಗೌರವಕ್ಕೆ ಯೋಗ್ಯನು. ಹಾಲೆಲೂಯಾ, ಥ್ಯಾಂಕ್ ಯು. ನಿಮಗೆ ಆ ಘನತೆಯನ್ನು, ಆ ಗೌರವವನ್ನು ಸಲ್ಲಿಸುತ್ತೇವೆ. ಎಲ್ಲ ನಾಮಕ್ಕೂ ಮೇಲಾದ ನಾಮ ನಿನ್ನ ನಾಮ, ಶ್ರೇಷ್ಠನು, ಕರ್ತನು, ಅಮೂಲ್ಯನು. ಥ್ಯಾಂಕ್ ಯು, ಥ್ಯಾಂಕ್ ಯು. ಯೇಸುವಿನ ನಾಮದಲ್ಲಿ ತಂದೆ, ಆಮೆನ್. ಹಲ್ಲೆಲೂಯಾ. ನಮ್ಮ ಪ್ರಾರ್ಥನೆಗಾಗಿ ಮತ್ತು ನಮ್ಮ ಧ್ಯಾನಕ್ಕಾಗಿ ಮತ್ತಾಯನ ಸುವಾರ್ತೆ 13ನೇ ಅಧ್ಯಾಯ 8ನೇ ವಾಕ್ಯವನ್ನು ಓದೋಣ. ಮತ್ತಾಯನು ಬರೆದ ಸುವಾರ್ತೆ 13ನೇ ಅಧ್ಯಾಯ 8ನೇ ವಚನ. ಇನ್ನು ಕೆಲವು ಬೀಜಗಳು ಒಳ್ಳೆಯ ನೆಲದಲ್ಲಿ ಬಿದ್ದು ಒಂದು 100ರಷ್ಟು, ಒಂದು 60ರಷ್ಟು, ಒಂದು 30ರಷ್ಟು ಫಲವನ್ನು ಕೊಟ್ಟವು. 100ರಷ್ಟು, 60ರಷ್ಟು, 30ರಷ್ಟು ಫಲ ಕೊಡುವಂತಹ ಒಂದು ಫಲಭರಿತವಾದ ಜೀವಿತವನ್ನು ಕುರಿತಾಗಿ ನಾವು ಧ್ಯಾನ ಮಾಡ್ತಾ ಇದ್ದೇವೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಮೊದಲನೇದಾಗಿ ಮಣ್ಣು ಚೆನ್ನಾಗಿರಬೇಕು. ಸಾಯಿಲ್, ಮಣ್ಣು ಚೆನ್ನಾಗಿದ್ದರೆ ಒಳ್ಳೆ ಬೆಳೆ ಬರ್ತದೆ. ಯಾವುದು ಆ ಮಣ್ಣು? ನಮ್ಮ ಒಳ್ಳೆ ಹೃದಯ, ನಮ್ಮ ಒಳ್ಳೆ ಮನಸ್ಸು. ಇದೆರಡನ್ನು ಚೆನ್ನಾಗಿ ಕಾಪಾಡ್ಕೊಬಿಟ್ರೆ ನಿಶ್ಚಯವಾಗಲೂ ನಮ್ಮ ಆತ್ಮಿಕ ಜೀವಿತ ಜಯಪ್ರದವಾಗಿ ಸಾಗ್ತದೆ. ಮನಸ್ಸನ್ನು, ಹೃದಯವನ್ನು ಹರಿಬಿಟ್ಬಿಟ್ರೆ ನಮ್ಮ ಆತ್ಮಿಕ ಜೀವಿತ ಕೊಲ್ಯಾಪ್ಸ್ ಅಂತಲೇ ಅರ್ಥ. ಅದರಿಂದಾಗಿ ದೇವರ ವಾಕ್ಯ ಇದಕ್ಕೆ ಬಹಳ ಎಚ್ಚರಿಕೆ ಕೊಡ್ತದೆ. ನಮ್ಮ ಮನಸ್ಸನ್ನು, ಹೃದಯವನ್ನು ನಾವು ದೇವರ ಒಂದು ಆಶೀರ್ವಾದದ ವಾತಾವರಣದಲ್ಲಿ ಕಾಪಾಡಿಕೊಳ್ಬೇಕು. ಹಲ್ಲೆಲೂಯಾ, ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಎರಡನೇದಾಗಿ ನಾವು ನಿನ್ನೆ ನೋಡಿದ ಅಂಶ, ಹಳೆಯ ಸ್ವಭಾವ ಸಾಯಬೇಕು. ಹಳೆ ಬೀಜ ಸಾಯಬೇಕು. ಕೊಳೆತಾಗ ಮಾತ್ರ ಹೊಸ ಮೊಳಕೆ ಬರೋದು. ನಮ್ಮಲ್ಲಿರುವ ಎಲ್ಲ ಹಳೆದೆಲ್ಲ ಹೋಗಬೇಕು. ಅದನ್ನು ಇಟ್ಕೊಂಡು ಪಾಪದಲ್ಲಿ ಇದ್ಕೊಂಡೇ ದೇವರ ಆಶೀರ್ವಾದದಲ್ಲಿ ಸಾಕ್ತೀನಿ ಅಂತ ಹೇಳಿದ್ರೆ ಅದು ಆಗದಿದ್ದ ಕಾರ್ಯ. ಸಿಹಿ ನೀರು ಕಹಿ ನೀರು ಒಟ್ಟಿಗಿರಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ದೇವರು ನಮ್ಮನ್ನು ಆಶೀರ್ವದಿಸುವಾತನು, ನಮ್ಮನ್ನು ಅಭಿವೃದ್ಧಿಪಡಿಸುವಾತನು. ಆದರೆ ನಮ್ಮಲ್ಲಿರುವ ಎಲ್ಲ ಶರೀರ ಭಾವಗಳನ್ನು, ಇಹರೋಕ್ತ ಭಾವಗಳನ್ನು ವಿಸರ್ಜಿಸಿರಿ, ಅವುಗಳನ್ನು ಸಾಯಿಸಿರಿ.
ನೂತನ ಭಾವವನ್ನು ಧರಿಸಿಕೊಳ್ಳಿರಿ. ಪುಟ್ ಆನ್ ದ ನ್ಯೂ ಮೈಂಡ್, ಹೊಸ ಮನಸ್ಸನ್ನು ಧರಿಸಿಕೊಳ್ಳಿರಿ ಅಂತ ಹೇಳಿ ವಾಕ್ಯ ಹೇಳ್ತದೆ. ಹಲ್ಲೆಲೂಯ, ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತಿನ ನಮ್ಮ ಧ್ಯಾನಕ್ಕೆ ನಾವು ನೋಡ್ತಾ ಇದ್ದೀವಿ, ಒಳ್ಳೆ ಫಲ ಸಿಗಬೇಕಂದ್ರೆ ಒಳ್ಳೆ ಗೊಬ್ಬರ, ನೀರು ಸರಿಯಾಗಿ ಸಿಗಬೇಕು. ಲೂಕನ ಸುವಾರ್ತೆ 13ನೇ ಅಧ್ಯಾಯ 8ನೇ ವಚನ. ಲೂಕ 13:8. ಅಯ್ಯ, ಆದರೆ ತೋಟ ಮಾಡುವವನು, ಅಯ್ಯ, ಈ ವರ್ಷವೂ ಇದನ್ನು ಬಿಡು, ಅಷ್ಟರಲ್ಲಿ ನಾನು ಇದರ ಸುತ್ತಲೂ ಅಗೆದು ಗೊಬ್ಬರ ಹಾಕುತ್ತೇನೆ. ಮುಂದೆ ಹಣ್ಣು ಬಿಟ್ಟರೆ ಸರಿ, ಇಲ್ಲದಿದ್ದರೆ ಅದನ್ನು ಕಡಿದು ಹಾಕಬಹುದು ಎಂದು ಉತ್ತರ. ಆಗ್ಲೂ ಅದು ಫಲ ಕೊಡಲಿಲ್ಲ ಅಂದ್ರೆ ನೀನು ಕಡಿದು ಹಾಕಬಹುದು. ಹಲ್ಲೆಲೂಯ. ಫಲ ಕೊಡದ ಮರಕ್ಕೆ ಆ ತೋಟಗಾರನು ಮಾಡುವಂಥ ಒಂದು ಕೆಲಸ ಏನಂದರೆ ಗೊಬ್ಬರ ಹಾಕ್ತಾನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಗೊಬ್ಬರ ಮತ್ತು ನೀರು. ಕೀರ್ತನೆಗಾರನ 23ನೇ ಕೀರ್ತನೆ 2ನೇ ವಾಕ್ಯದಲ್ಲಿ ಹೇಳ್ತಾನೆ, ಆತನು ನನ್ನನ್ನು ಹಸಿರುಗಾವಲಲ್ಲಿ ತಂಗಿಸುತ್ತಾನೆ, ವಿಶ್ರಾಂತಿಕರವಾದ ನೀರುಗಳ ಬಳಿಗೆ ಬರಮಾಡುತ್ತಾನೆ. ಹೌದು, ಹಸಿರುಗಾವಲು ಬೇಕು, ವಿಶ್ರಾಂತಿಕರವಾದ ನೀರು ಬೇಕು. ಆಗ ಕುರಿ ಸಮೃದ್ಧಿಯಾಗಿರ್ತದೆ, ಫಲ ಕೊಡ್ತದೆ. ದೇವ್ರ ನಾಮಕ್ಕೆ ಸ್ತೋತ್ರವಾಗಲಿ. ನೀರಿಲ್ಲ ಅಂದರೆ ಆ ಗಿಡ ಬೆಳೀಲಿಕ್ಕೆ ಸಾಧ್ಯ ಇಲ್ಲ, ಫಲ ಕೊಡಲಿಕ್ಕೆ ಸಾಧ್ಯ ಇಲ್ಲ. ಮತ್ತು ಗೊಬ್ಬರ ಇಲ್ಲ ಅಂತ ಹೇಳಿದ್ರೆ, ಮಣ್ಣಲ್ಲಿ ಸತ್ವ ಇಲ್ಲ ಅಂತ ಹೇಳಿದ್ರೆ ಅದು ಕೂಡ ಫಲ ಕೊಡಲಿಕ್ಕೆ ಸಾಧ್ಯ ಇಲ್ಲ. ಹಾಗಾದರೆ ಗೊಬ್ಬರ ಬೇಕು, ನೀರು ಬೇಕು. ಹಲ್ಲೆಲೂಯ, ದೇವ್ರ ನಾಮಕ್ಕೆ ಸ್ತೋತ್ರವಾಗಲಿ. ಕೆಲವು ಸಮಯಗಳಲ್ಲಿ ಗಿಡಗಳು ಬಾಡಿ ಹೋಗಿರ್ತದೆ. ನೀವು ನೀರು ಹಾಕಿ, ಸಾಯಂಕಾಲ ನೀರು ಹಾಕಿ, ಬೆಳಗ್ಗೆ ನೋಡಿ ಎಷ್ಟು ತಳ ಅಂತ ಇರ್ತದೆ. ನೀರು ವೆರಿ ವೆರಿ ಇಂಪಾರ್ಟೆಂಟ್. ಎಲ್ಲಿ ನೀರಿದೆಯೋ ಅಲ್ಲಿ ಸಮೃದ್ಧಿ. ನೀವು ಬೇಕಾದ್ರೆ ನೋಡಿ, ಮುಖ್ಯವಾದ ಪಟ್ಟಣಗಳೆಲ್ಲ ನದಿ ತೀರದಲ್ಲೇ ಇವೆ. ಈಗ ಮಾತ್ರ ಅಲ್ಲ, ಹಳೆ ಕಾಲದ ಚರಿತ್ರೆಯನ್ನು ತಗೊಂಡು ನೋಡುವಾಗ ಕೂಡ ಪ್ರಮುಖ ಪಟ್ಟಣಗಳೆಲ್ಲ ನದಿ ತೀರದಲ್ಲೇ ಇರ್ತಿತ್ತು. ಯಾಕಂದರೆ ವಾಟರ್ ಸೋರ್ಸ್, ನೀರು ಬಹಳ ಪ್ರಾಮುಖ್ಯವಾಗಿ ಅಗತ್ಯ. ಹಲ್ಲೆಲೂಯ, ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಬೆಳವಣಿಗೆಗೆ ನೀರು ಬಹಳ ಮುಖ್ಯ. ಒಂದು ನೀರಿನ ಕಾಲುವೆ ಹರಿದು ಹೋಗ್ಬಿಟ್ರೆ ಸಾಕು, ಸುತ್ತಮುತ್ತ ಎಲ್ಲ ಅಭಿವೃದ್ಧಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಒಂದು ಕಾಲುವೆ ಹರಿದು ಹೋದರೆ ಅಕ್ಕಪಕ್ಕದಲ್ಲಿ ಎಲ್ಲ ಅಂತರ್ಜಲ ಹೆಚ್ಚಿಬಿಡ್ತದೆ, ಸಮೃದ್ಧಿ ಬರ್ತದೆ. ದೇವರ ನಾಮಕ್ಕೆ ಸ್ತೋತ್ರ. ನೀರು ಎಲ್ಲಿದೆಯೋ ಅಲ್ಲಿ ಸಮೃದ್ಧಿ. ಕರ್ತನ ನಾಮಕ್ಕೆ ಸ್ತೋತ್ರ. ಎಲ್ಲಿ ಒಳ್ಳೆ ಪೌಷ್ಟಿಕಾಂಶ ಗೊಬ್ಬರ ಇದೆಯೋ, ಮಣ್ಣಲ್ಲಿ ಪೌಷ್ಟಿಕದ ಅಂಶ ಇದೆಯೋ, ಗೊಬ್ಬರದ ಅಂಶ ಇದೆಯೋ, ಅಲ್ಲಿ ಮರ ಸಮೃದ್ಧಿಯಾಗಿ, ಫಲ ಸಮೃದ್ಧಿಯಾಗಿ ಬರ್ತದೆ. ಈ ಎರಡು ಕೂಡ ಅವಶ್ಯ. ನಮ್ಮ ಆತ್ಮಿಕ ಜೀವಿತದಲ್ಲಿ ವಾಕ್ಯ ಮತ್ತು ಪ್ರಾರ್ಥನೆ ಅಂದರೆ ದೈವ ಪ್ರಸನ್ನತೆ, ಗಾಡ್ಸ್ ಪ್ರೆಸೆನ್ಸ್, ಇದೆರಡೂ ಕೂಡ ಈಕ್ವಲಿ ಇಂಪಾರ್ಟೆಂಟ್. ದೇವರ ನಾಮಕ್ಕೆ ಸ್ತೋತ್ರ. ವಾಕ್ಯ ಮತ್ತು ಪ್ರಸನ್ನತೆ, ದೇವರೊಂದಿಗಿನ ಬಾಂಧವ್ಯ, ಪ್ರಾರ್ಥನೆ, ಇದೆರಡು ಇದ್ಬಿಟ್ರೆ ಆ ವ್ಯಕ್ತಿ ಯಾವ ಕಾರಣಕ್ಕೂ ಕುಗ್ಗಿ ಹೋಗೋದಿಲ್ಲ. ಅವನು ಉತ್ತಮವಾಗಿ ಬೆಳೆದು ಫಲ ಕೊಡುವವನಾಗಿರ್ತಾನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಸಾಧಾರಣವಾಗಿ ಇಹಲೋಕದ ಒಂದು ಗಿಡ, ಅದಕ್ಕೆ ಕೊತ್ತನೆ ಮಾಡಿ, ಅದಕ್ಕೆ ಗೊಬ್ಬರ ಹಾಕಿ ನೀರು ಬಿಟ್ರೇ ಚೆನ್ನಾಗಿ ಪುಷ್ಟಿಯಾಗಿ ಬೆಳೀತದೆ. ಗೊಬ್ಬರ ನೀರು ಎರಡೂ ಬೇಕು, ವಾಕ್ಯನೂ ಬೇಕು, ಪ್ರಾರ್ಥನೆಯೂ ಬೇಕು. ಎರಡೂ ಈಕ್ವಲ್ ಇಂಪಾರ್ಟೆಂಟ್. ಕೆಲವರು ಬರೀ ವಾಕ್ಯ ಓದ್ಕೊಂಡು ಇದ್ಬಿಡ್ತಾರೆ, ಸಾಕಾಗಲ್ಲ. ಒಂದು ನಿರ್ದಿಷ್ಟ ಹಂತದವರೆಗೆ ಮಾತ್ರ. ಅದ್ರ ಜೊತೆಗೆ ಗಾಡ್ಸ್ ಪ್ರೆಸೆನ್ಸ್ ಬೇಕು. ಅದಕ್ಕೆ ನೋಡಿ, ಪ್ರಾರ್ಥನೆ ಇಲ್ಲದೆ ಬರೀ ವಾಕ್ಯ ಓದ್ತಾ ಇರುವವರು ಅದನ್ನು ಡ್ರೈ ಆಗಿ, ಅದರಲ್ಲಿರುವಂತಹ ಸತ್ವಾಂಶ, ಆತ್ಮಿಕ ಪೋಷಣೆ ಅವರಿಗೆ ಸಿಗೋದಿಲ್ಲ. ಚರಿತ್ರೆ ಪುಸ್ತಕ ಥರ, ಸ್ಟೋರಿ ಥರ ಓದ್ತಾ ಇರ್ತಾರೆ. ವಚನ ಕಂಠಪಾಠ ಗೊತ್ತು, ಕಂಠಪಾಠವಾಗಿ ಬರುತ್ತೆ, ವಾಕ್ಯಗಳೆಲ್ಲ ಗೊತ್ತು, ಬೈಬಲಿರುವ ಸಂಭವಗಳೆಲ್ಲ ಗೊತ್ತು. ನಾವೇನಾದರೂ ಹೇಳಿದ್ರೆ ಪಟ್ಟಂತ ಇಷ್ಟನೇ ವಚನದಲ್ಲಿದೆ ಅಂತ ಹೇಳ್ತಾರೆ. ಎಲ್ಲ ಇದೆ, ಆದರೆ ಆ ವಾಕ್ಯದಿಂದ ಇವರಿಗೆ ಪೋಷಣೆ ಆಗಬೇಕು ಅನ್ನೋದಾದರೆ ಗಾಡ್ಸ್ ಪ್ರೆಸೆನ್ಸ್ ಬೇಕು, ನೀರು ಬೇಕು. ಗೊಬ್ಬರ ಹಾಕ್ಬಿಟ್ರೆ ಸಾಕಾಗಲ್ಲ, ನೀರು ಕೊಟ್ಟಾಗ ಮಾತ್ರ ಆ ಗೊಬ್ಬರದಲ್ಲಿರುವಂಥ ಅಂಶ ಎಲ್ಲ ಕೆಳಗಿಳಿದು ಗಿಡಕ್ಕೆ ಸಿಗ್ತದೆ. ಎರಡೂ ಅವಶ್ಯ. ಹಸಿರುಗಾವಲು ಅವಶ್ಯ, ವಿಶ್ರಾಂತಿಕರವಾದ ನೀರು ಅವಶ್ಯ. ನೀವು ಸುಮ್ಮನೆ ಊಟ ಮಾಡಿಬಿಟ್ಟು ಸುಮ್ಮನೆ ಇರೋಕ್ಕಾಗುತ್ತೆ, ನೀರು ಕುಡಿಬೇಕು.
ಊಟ ಬೇಕು, ಊಟ ಬೇಡ ಅಂತಲ್ಲ, ಊಟ ಬೇಕು, ಅದ್ರ ಜೊತೆಗೆ ನೀರು ಬೇಕು. ಈ ವಿಂಟರ್ ಸೀಸನ್ನಲ್ಲಿ ಚಳಿ ಇರೋದ್ರಿಂದ ಮಕ್ಕಳು ನೀರು ಕುಡಿಯೋದಿಲ್ಲ ಸರಿಯಾಗಿ. ನೀರು ಕುಡಿಲಿಲ್ಲ ಅಂದರೆ ಏನಾಗುತ್ತೆ, ದೇಹದ ಎಲ್ಲ ವ್ಯವಸ್ಥೆ ವ್ಯತ್ಯಾಸ ಆಗ್ತದೆ. ಮತ್ತು ಡಾಕ್ಟ್ರ್ ಹತ್ರ ಕರ್ಕೊಂಡೋಗ್ತಾರೆ. ಡಾಕ್ಟ್ರ್ ಹತ್ರ ಹೋದರೆ ಡಾಕ್ಟ್ರು ಕೊಡುವಂಥ ಮೊದಲನೇ ಸಜೆಷನ್ ಏನಂತ ಹೇಳಿದ್ರೆ, ಮೊದಲನೇ ಸಜೆಷನ್ ಚೆನ್ನಾಗಿ ನೀರು ಕುಡಿಸಿ, ಚೆನ್ನಾಗಿ ನೀರು ಕುಡಿಸಿ. ಹಲ್ಲೆಲೂಯಾ. ಅವನು ಹೊರಗಡೆ ತಗೊಂಡೋಗ್ಲಿಕ್ಕೆ ಹೇಳಿ. ಥ್ಯಾಂಕ್ ಯು ಜೀಸಸ್. ಚೆನ್ನಾಗಿ ನೀರು ಕುಡಿಸಿರಿ, ಫಸ್ಟ್ ನೀರು ಕುಡಿಸಿ, ಮಿಕ್ಕಿದೆಲ್ಲ ಸರಿ ಆಗ್ತದೆ. ಮಕ್ಕಳು ಚಳಿ ಇರೋದ್ರಿಂದ ನೀರು ಕುಡಿಯೋದಿಲ್ಲ, ನೀರು ಕುಡಿಬೇಕಂತ ಅನಿಸೋದೇ ಇಲ್ಲ. ಆಗ ನೀರು ಎಷ್ಟು ಇಂಪಾರ್ಟೆಂಟ್ ನೋಡಿ. ತಕ್ಷಣ ಜ್ವರ ಬಂದುಬಿಡ್ತದೆ, ಬಲಹೀನಾಗ್ತದೆ, ಜೀರ್ಣ ಆಗೋದಿಲ್ಲ. ಸೊ ನಮ್ಮ ಆತ್ಮಿಕ ಜೀವಿತಕ್ಕೆ ಹಾಗೆಯೇ ನಾವು ಚೆನ್ನಾಗಿ ವಾಕ್ಯ ಓದಬೇಕು, ಪ್ರಾರ್ಥನೆಯಲ್ಲಿ ದೇವರೊಂದಿಗೆ ಸಮಯ ಕಳೆಯಬೇಕು. ಇದೆರಡು ನಮ್ಮ ಆತ್ಮಿಕ ಜೀವಿತಕ್ಕೆ ಒಳ್ಳೆ ಬೂಸ್ಟ್ ಕೊಡ್ತದೆ. ಕೀರ್ತನೆಗಾರನು 1ನೇ ಕೀರ್ತನೆಯಲ್ಲಿ 2ನೇ ವಾಕ್ಯದಲ್ಲಿ ಹೇಳ್ತಾನೆ, ಯಾರು ದೇವರ ವಾಕ್ಯವನ್ನು ಹಗಲಿರುಳು ಧ್ಯಾನ ಮಾಡ್ತಾನೋ ಅವನು ಧನ್ಯನು. ಧರ್ಮಶಾಸ್ತ್ರವನ್ನು ಹಗಲಿರುಳು ಧ್ಯಾನಿಸುತ್ತಿರುವನು, ಅವನು ಎಷ್ಟೋ ಧನ್ಯನು. ಧನ್ಯನು. ಅವನು ನೀರಿನ ಕಾಲುವೆಗಳ ಬಳಿಯಲ್ಲಿ ಬೆಳೆದಿರುವ ಮರದ ಹಾಗೆ ಇರುವನು. ಅಂತ ಮರವು ತಕ್ಕ ಕಾಲದಲ್ಲಿ ಫಲ ಕೊಡುತ್ತದಲ್ಲ. ಅಂತ ಮರವು ತಕ್ಕ ಕಾಲದಲ್ಲಿ ಫಲ ಕೊಡುತ್ತದಲ್ಲ. ನೋಡಿ, ಫಲ ಕೊಡುವ ಮರ ಯಾವುದು ಅಂತ ಹೇಳಿದ್ರೆ, ನೀರಿನ ಕಾಲುವೆಗಳ ಬಳಿಯಲ್ಲಿದ್ದು ನೀರನ್ನು ಹೀರ್ಕೊಳ್ಳುವ ಮರ. ತಕ್ಷಣ ವಾಕ್ಯ ಹಿಂದುಗಡೆ ವಚನ ಏನು ಹೇಳ್ತದೆ ಅಂದರೆ, ಯಾರು ಯೆಹೋವನ ಧರ್ಮಶಾಸ್ತ್ರದಲ್ಲಿ ಆನಂದ ಪಡುವವನಾಗಿ ಅದನ್ನೇ ಹಗಲಿರಲು ಧ್ಯಾನ ಮಾಡಿ. ವಾಕ್ಯ ಇರುವ ಕಡೆ ಯಾರು ಚೆನ್ನಾಗಿ ವಾಕ್ಯ ಓದ್ತಾರೋ ಅವರು ಬಿದ್ದು ಹೋಗಲ್ಲ ರೀ. ಯಾರು ಚೆನ್ನಾಗಿ ದೇವರ ಸನ್ನಿಧಿಯಲ್ಲಿ ಇದ್ದಾರೋ, ವಾಕ್ಯದಿಂದ ಪೋಷಿತರಾಗ್ತಾರೋ, ಹಗಲಿರಲು ಧ್ಯಾನ ಮಾಡ್ತಾರೋ, ಅದರಿಂದ ಸತ್ವಾಂಶಗಳನ್ನು ತಗೊಳ್ತಾರೋ ಅವ್ರು ಬಿದ್ದು ಹೋಗಲ್ಲ. ಕೆಲವರು ನೋಡಿ, ಏನಾದರೂ ಸಣ್ಣ ಸಣ್ಣ ಸಮಸ್ಯೆಗೆ ತುಂಬ ಅಪ್ಸೆಟ್ ಆಗಿ ಕುಗ್ಗಿ ಹೋಗಿಬಿಡ್ತಾರೆ. ಕೆಲವರು ಆತ್ಮಹತ್ಯೆವರೆಗೂ ಹೊರಟೋಗ್ಬಿಡ್ತಾರೆ. ನೋಡಿ, ಎಂಥ ಒಂದು ಮೋಸವಾದ ಪರಿಸ್ಥಿತಿ. ಆ ಸಮಸ್ಯೆಯನ್ನು ಗೆಲ್ಲಲಿಕ್ಕೆ ಅವರಿಗೆ ಸಾಮರ್ಥ್ಯ ಸಾಕಾಗ್ತಾ ಇಲ್ಲ. ಇಲ್ಲಿ ವಾಕ್ಯ ಏನು ಹೇಳ್ತದೆ, ಹಗಲಿರುಳು ಧ್ಯಾನ ಮಾಡ್ತಿರು. ಈ ವಾಕ್ಯದಿಂದ ಅವರಿಗೆ ಸತ್ವಾಂಶ ಎನರ್ಜಿ ಬಂದರೆ ಖಂಡಿತ ಎನರ್ಜೆಟಿಕ್ ಆಗಿ ಬರುವಂಥ ಸಮಸ್ಯೆಗಳನ್ನು ನಿಭಾಯಿಸುವಂತಹ ಮನಸ್ಥೈರ್ಯದಲ್ಲೂ ಮುಂದೆ ಭವಿಷ್ಯವನ್ನು ಹೊಂದಿಕೊಳ್ಳುವಂತಹ ಒಂದು ನಂಬಿಕೆಯಲ್ಲೂ, ಕರ್ತನ ಮೇಲೆ ಭರವಸೆ ಆಶ್ವಾಸನೆಯಲ್ಲೂ ಅವರಿದ್ದು ಎಲ್ಲ ಸನ್ನಿವೇಶವನ್ನು ಜಯಿಸ್ತಾರೆ. ಸಣ್ಣ ಸಣ್ಣದಕ್ಕೆ ಬಾಯಿ ಬಡ್ಕೊಳ್ಳೋದಿಲ್ಲ. ಕೆಲವರು ಚಿಕ್ಕ ಸಮಸ್ಯೆ ಇರ್ತದೆ, ಅಯ್ಯೋಯ್ಯೋ ಏನೋ ಆಗ್ಬಿಡ್ತು ಅಂತ ಹೇಳಿ ಬಾಯಿ ಬಡ್ಕೊಳ್ತಾರೆ. ಅಂದರೆ ಅವರು ವಾಕ್ಯದಲ್ಲಿ ಪ್ರಾರ್ಥನೆಯಲ್ಲಿ ಇಲ್ಲ ಅಂತಲೇ ಅರ್ಥ. ಯಾರು ಅಪ್ಸೆಟ್ ಆಗಬೇಡ್ರಿ. ಸಿಂಪ್ಟಮ್ ಅದೆಲ್ಲ. ಸಣ್ಣ ಸಣ್ಣದಕ್ಕೆ ತುಂಬ ತಲೆ ಚಚ್ಕೊಂಡು ಬಾಯಿ ಬಡ್ಕೊಂಡಿದ್ರೆ ನಿಮಗೆ ವಾಕ್ಯದಿಂದ ಪೋಷಣೆ ಇಲ್ಲ ಅಂತ ಅರ್ಥ. ಈ ವಾಕ್ಯ ನಮಗೆ ಚೆನ್ನಾಗಿ ಪೋಷಣೆ ಆಗಬೇಕು ಅಂತಂದರೆ, ಜೀರ್ಣ ಆಗಬೇಕಂದ್ರೆ ನಮಗೆ ಆಹಾರದ ಜೊತೆ ನೀರು ಸೇರಬೇಕು. ಪ್ರಾರ್ಥನೆಯೂ ಕೂಡ ಅವಶ್ಯ. ವಾಕ್ಯದೊಂದಿಗೆ ಪ್ರಾರ್ಥನೆ ಸೇರುವಾಗ ಆ ವಾಕ್ಯ ಚೆನ್ನಾಗಿ ನಮಗೆ ಅರ್ಥ ಆಗ್ತದೆ, ವಾಕ್ಯದ ಜೀರ್ಣ ಆಗ್ತದೆ. ಜೀರ್ಣ ಆಗಿ ಅದು ಸತ್ವಾಂಶ ಎಲ್ಲ ನಮಗೆ ಸಿಗ್ತದೆ, ದೇಹಕ್ಕೆ ಸಿಗ್ತದೆ, ಗೊಬ್ಬರದ ಅಂಶ ಎಲ್ಲ ಬೇರಿಗೆ ಸಿಗ್ತದೆ. ಹಲ್ಲೆಲೂಯ. ಪ್ರಾರ್ಥನೆ, ಕೆಲವರು ಬರೀ ಪ್ರಾರ್ಥನೆ ಮಾಡಿಕೊಂಡು ವಾಕ್ಯನೇ ಓದೋದಿಲ್ಲ, ಅದು ಕೂಡ ಸರಿಯಲ್ಲ. ನೀರು ಕೊಟ್ಟರೆ ಸದ್ಯಕ್ಕೆ ತಳತಳ ಅನ್ಬೋದು, ಆದರೆ ಅದು ಪುಷ್ಟಿಯಾಗಿ ಫಲ ಕೊಡಬೇಕಾದ್ರೆ ಅದಕ್ಕೆ ಗೊಬ್ಬರದ ಜೊತೆಗೆ ನೀರು ಬೇಕು, ಎರಡೂ ಬೇಕು. ಕೆಲವ್ರು ನೋಡಿ, ಸುಮ್ಮನೆ ಯಾವಾಗಲೂ ಪ್ರಾರ್ಥನೆ ಪ್ರಾರ್ಥನೆ ಪ್ರಾರ್ಥನೆ, ಬೈಬಲ್ ಓದೋದಿಲ್ಲ, ವಾಕ್ಯ ಧ್ಯಾನ ಏನೂ ಇರೋದಿಲ್ಲ, ಸುಮ್ಮನೆ ಪ್ರಾರ್ಥನೆ ಮಾಡ್ತಾರೆ. ಒಬ್ಬರು ಸೇವಕರು ಇದನ್ನು ಈ ರೀತಿ ಹೇಳ್ತಾಯಿದ್ರು. ಅವರು ಬಲೂನಿದ ಹಾಗೆ ಪ್ರಾರ್ಥನೆ ಮಾಡುವಾಗ ಖಂಡಿತ ಒಂದು ಉನ್ನತ ಎನರ್ಜಿ ಅಂತರ್ಯವನ್ನು ತುಂಬುತ್ತೆ. ಬಲೂನಲ್ಲಿ ಹಾರಾಡಿದ ಹಾಗೆ ಭೂಮಿಯ ಮೇಲೆ 10 ಅಡಿ ಮೇಲೆ ಹಾರಾಡುವ ಹಾಗೆ ಒಂಥರ ಜಾಲಿಯಾಗಿರ್ತದೆ, ಟೆನ್ಷನ್ ಫ್ರೀ ಆಗುತ್ತೆ, ಖುಷಿಯಾಗಿರ್ತಾರೆ. ಆಮೇಲೆ ಸಣ್ಣ ಸಮಸ್ಯೆ ಮುಳ್ಚುಚ್ಚಿದ್ರೂ ಸಹ ಟುಸ್ ಅಂತ ಬಲೂನು ಹೋಗ್ಬಿಡ್ತದೆ. ಜೀವಿತದಲ್ಲಿ ಬರುವ ಸಣ್ಣ ಸಣ್ಣ ಸಮಸ್ಯೆಗೆ ಕುಗ್ಗಿ ಹೋಗ್ಬಿಡ್ತಾರೆ. ಒಳ್ಳೆ ಪ್ರಾರ್ಥನೆ ಮಾಡ್ತಾರೆ, ಕುಗ್ಗಿ ಹೋಗ್ಬಿಡ್ತಾರೆ. ಪ್ರಾರ್ಥನೆ ವಾಕ್ಯ ಎರಡೂ ಕೂಡ ಈಕ್ವಲಿ ಇಂಪಾರ್ಟೆಂಟ್ ಫಲಭರಿತ ಜೀವಿತಕ್ಕೆ. ಆತನು ಹಸಿರುಗಾವಲಲ್ಲಿ ತಂಗಿಸುತ್ತಾನೆ, ವಿಶ್ರಾಂತಿಕರವಾದ ನೀರುಗಳ ಬಳಿಗೆ ನನ್ನನ್ನು ನಡೆಸ್ತಾನೆ. ಸೊ ಇದು ಎರಡು ಸೇರಿದಾಗ ಮಾತ್ರವೇ ದೇವ ಮಕ್ಕಳು ಪುಷ್ಟಿಯಾಗಿ ಚೈತನ್ಯವಾಗಿ ಬರುವ ಹೋರಾಟಗಳನ್ನು ಜಯಿಸಲಿಕ್ಕೆ ಸಾಧ್ಯ.
ಸೊ ಪ್ರತಿದಿನ ನಮಗಂತ ವಾಕ್ಯ ಓದುವುದು, ಪ್ರಾರ್ಥನೆ ಮಾಡುವುದು, ದೇವರೊಂದಿಗೆ ಸಮಯ ಕಳೆಯುವುದು, ನಮಗಂತ ಒಂದು ಸಮಯ ಬೇಕು. ದೇವರೊಂದಿಗೆ ಸಮಯ ಕಳೆಯಬೇಕು. ಒಂದು 1/2 ಅವರ್ 1 ಅವರ್ ಆದರೂ ದೇವ್ರ ಜೊತೆ ಮಾತಾಡ್ಕೊಂಡಿರಬೇಕು. ಹಲ್ಲೆಲೂಯಾ. ಒಂದು ಅರ್ಧ ಗಂಟೆ 1 ಅವರ್ ಆದರೂ ವಾಕ್ಯ ಓದ್ತಾ ಧ್ಯಾನ ಮಾಡ್ತಾ ಇರಬೇಕು. ಇದೆರಡು ಇದ್ಬಿಟ್ರೆ ಅವರ ಜೀವಿತವನ್ನು ಯಾರೂ ಅಡ್ಡಿ ಮಾಡೋಕ್ಕಾಗಲ್ಲ. ಅವರು ಎಂಥ ಬರಗಾಲದಲ್ಲೂ ಕೂಡ ಎಲೆ ಉದುರಿ ಹೋಗದೆ ತಕ್ಕ ಕಾಲದಲ್ಲಿ ಫಲ ಕೊಡ್ತಾರೆ. ಫಲ ಕೊಡಬೇಕಾದ ಸಮಯದಲ್ಲಿ ಫಲ ಕೊಡ್ತಾರೆ. ಹಲ್ಲೆಲೂಯಾ. ಯಾವಾಗ ಏನು ಮಾಡಬೇಕು ಕರೆಕ್ಟಾಗಿ ಮಾಡ್ತಾರೆ. ಅವ್ರ ಜೀವನದಲ್ಲಿ ಯಾವಾಗ ಏನೆಲ್ಲ ಆಶೀರ್ವಾದಗಳು ಬರಬೇಕು ಎಲ್ಲ ಬರ್ತದೆ. ಹಲ್ಲೆಲೂಯಾ. ದೇವ್ರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಿಯರೇ, ಒಂದು ಫಲಭರಿತ ಜೀವಿತಕ್ಕೆ ನಮ್ಮ ಜೀವಿತದಲ್ಲಿ ಅಗತ್ಯವಾದದ್ದು ವಾಕ್ಯ ಪ್ರಾರ್ಥನೆ. ವಾಕ್ಯ ಪ್ರಾರ್ಥನೆ, ವಾಕ್ಯ ಪ್ರಾರ್ಥನೆ. ನೋ ಶಾರ್ಟ್ಕಟ್. ಬೇರೆ ಯಾವುದು ಶಾರ್ಟ್ಕಟ್? ಅವ್ರ ಹತ್ರ ಮುಟ್ಟಿಸ್ಕೊಂಡು ಪ್ರಾರ್ಥನೆ ಮಾಡಿಸ್ಕೊಳ್ಳೋಣ, ಇವ್ರ ಕೈ ನನ್ನ ತಲೆ ಮೇಲೆ ಇಟ್ಟು ಬ್ಲೆಸ್ ಮಾಡಿಬಿಟ್ರೆ ಎಲ್ಲ ಬಂದುಬಿಡುತ್ತೆ. ಇದೆಲ್ಲ ಸುಮ್ಮನೆ ಭ್ರಮೆ. ಖಂಡಿತ ದೇವರ ಸೇವಕರುಗಳು ನಿಮಗೋಸ್ಕರ ಪ್ರಾರ್ಥನೆ ಮಾಡಬೇಕು. ಆದರೆ ನಾವು ರೆಡಿ ಆಗಬೇಕಲ್ಲ ಹೊಂದಿಕೊಳ್ಳಲಿಕ್ಕೆ. ನಾನು ಆಗಾಗ ಒಂದು ಮಾತು ಹೇಳ್ತೇನೆ, ಇಡೀ ರಾತ್ರಿ ಮಳೆ ಸುರಿದ್ರೂ ನಿಮ್ಮ ಪಾತ್ರೆಯನ್ನು ಉಲ್ಟಾ ಇಟ್ಬಿಟ್ರೆ ಒಂದು ಹನಿ ನೀರು ಒಳಗೆ ಹೋಗೋದಿಲ್ಲ. ನಾವು ಅದನ್ನು ಓಪನ್ ಮಾಡಿಟ್ಟು ನಮ್ಮಲ್ಲಿ ಒಂದು ಸಿದ್ಧತೆ, ನಮ್ಮಲ್ಲಿ ರಿಸೀವ್ ಮಾಡಿಕೊಳ್ಳಿಕ್ಕೆ ಒಂದು ಪ್ರಾರ್ಥನಾಪೂರ್ವಕವಾದ ಸಿದ್ಧತೆ, ವಾಕ್ಯ ಧ್ಯಾನ ಇವುಗಳಿರುವುದಾದರೆ ದೇವರು ನಿಮ್ಮನ್ನು ಬಲಪಡಿಸ್ತಾನೆ. ಹಲ್ಲೆಲೂಯಾ. ದೇವ್ರ ನಾಮಕ್ಕೆ ಸ್ತೋತ್ರವಾಗಲಿ. ವಾಕ್ಯ ಓದ್ತಾ ಧ್ಯಾನ ಮಾಡ್ತಾ ಇರೋದಾದ್ರೆ ಯಾವುದೋ ಒಂದು ವಾಕ್ಯ ನಿಮ್ಮ ಜೊತೆ ಮಾತಾಡುತ್ತೆ, ನಿಮ್ಮನ್ನು ಧೈರ್ಯಪಡಿಸುತ್ತೆ, ಬಲಪಡಿಸುತ್ತೆ. ಆ ದಿನ ನಿಮಗೆ ಬೇಕಾದಂಥ ಮಾರ್ಗದರ್ಶನ ನಿಮಗೆ ಸಿಗ್ತದೆ, ಎನ್ಕರೇಜ್ಮೆಂಟ್ ನಿಮಗೆ ಸಿಗ್ತದೆ. ಪ್ರಾರ್ಥನೆ ಮಾಡುವಾಗ ಉನ್ನತ ಬಲ ನಿಮ್ಮನ್ನು ಆಂತರ್ಯವನ್ನು ಆವರಿಸುತ್ತದೆ. ಬರುವ ಎಲ್ಲ ಹೋರಾಟಗಳನ್ನು ಜಯಿಸಿ ನೀವು ಮುಂದೆ ಸಾಗುವ ಫಲಭರಿತವಾದ ಜೀವಿತದಲ್ಲಿ ನೀವು ಹೆಜ್ಜೆ ಇಡ್ತೀರಿ. ಹಲ್ಲೆಲೂಯಾ. ನಾವು ಪ್ರಾರ್ಥನೆ ಮಾಡೋಣ, ನಮ್ಮೆಲ್ಲರಿಗೂ ಈ ಕೃಪೆ ಸಿಗಲಿ. ಸೈತಾನಿಗೆ ಗೊತ್ತು ಈ ವಾಕ್ಯ ಓದಿದ್ರೆ ಪ್ರಾರ್ಥನೆ ಮಾಡಿದ್ರೆ ಇವರು ಬಲವುಳ್ಳವರಾಗಿರ್ತಾರೆ ಅಂತ ಹೇಳಿ. ಅದರಿಂದ ಸತಾಯ ಗತಾಯ ನಿಮ್ಮನ್ನು ಪ್ರಾರ್ಥನೆ ಮಾಡಿದ ಹಾಗೆ ಇರಿಸಲಿಕ್ಕೆ ಅನೇಕ ಸ್ಕೆಡ್ಯೂಲ್ನ ತಂದಿಡ್ತಾನೆ, ಪ್ರೋಗ್ರಾಮ್ನ ತಂದು ಹಾಕ್ತಾನೆ. ಅವಾಯ್ಡ್ ಮಾಡೋಕ್ಕೆ ಆಗೋದಿಲ್ಲ. ನಾನು ಅನುಭವದಿಂದ ಹೇಳ್ತಾ ಇದ್ದೀನಿ, ಅವಾಯ್ಡ್ ಮಾಡೋಕ್ಕೆ ಆಗೋದಿಲ್ಲ. ಅದು ಅಷ್ಟು ಇಂಪಾರ್ಟೆಂಟ್ ಆಗಿರ್ತದೆ. ಆ ರೀತಿ ಸೈತಾನನೇ ತಂದು ಹಾಕ್ಬಿಡ್ತಾನೆ. ನಾವು ಪ್ರಾರ್ಥನೆ ಮಾಡೋಣ, ಯಾವ ಸನ್ನಿವೇಶವೂ ನಮಗೆ ದೇವರೊಂದಿಗಿನ ಬಾಂಧವ್ಯವನ್ನು, ದೇವರ ವಾಕ್ಯದ ಧ್ಯಾನವನ್ನು ಅಡ್ಡಿಪಡಿಸಬಾರ್ದು. ನಮಗೆ ಕೃಪೆ ಕೊಡಪ್ಪ ಅಂತ ಕೇಳೋಣ. ನೋಡಿ, ಇನ್ನೊಂದು, ಯೇಸು ಸ್ವಾಮಿ ದೇವರೊಂದಿಗಿನ ಸಮಯವನ್ನು ಎಷ್ಟು ಪ್ರಾಮುಖ್ಯ ಪಡಿಸ್ತಾಯಿದ್ರು. ಎಷ್ಟೇ ಸೇವೆ ಮಾಡಿದ್ರು ಏಕಾಂತವಾಗಿ ಬೆಟ್ಟಕ್ಕೆ, ಮುಂಜಾನೆ ಮೊಬ್ಬಿರುವಾಗಲೇ ಅರಣ್ಯದೊಳಗೆ ಈ ರೀತಿಯಾಗಿ ಹೋಗಿ ತನ್ನನ್ನು ಪ್ರಾರ್ಥನೆಯಲ್ಲಿ ದೇವರೊಂದಿಗಿನ ಬಾಂಧವ್ಯದಲ್ಲಿ ಇರಿಸ್ಕೊಂಡ್ರು. ನಾವು ತೀರ್ಮಾನ ಮಾಡಬೇಕು. ಹಲ್ಲೆಲೂಯಾ. ಮುಂಜಾನೆ ಪ್ರಾರ್ಥನೆ, ಅಟ್ಲೀಸ್ಟ್ ಈ 6 o'clock ಪ್ರಾರ್ಥನೆ ಎಲ್ಲಾದರೂ ನಮ್ಮ ಜೊತೆ ಸೇರಿಕೊಳ್ಳಿ. ಪ್ರತಿದಿನ ಅಟ್ಲೀಸ್ಟ್ ಒಂದು ವಾಕ್ಯ ಏನಾದರೂ ಧ್ಯಾನ ಮಾಡಲಿಕ್ಕೆ ನಮಗೊಂದು ಅವಕಾಶ ಸಿಗ್ತದೆ. ಹಲ್ಲೆಲೂಯಾ. ದೇವ್ರ ನಾಮಕ್ಕೆ ಸ್ತೋತ್ರವಾಗಲಿ. ಏನೂ ಇಲ್ಲದೆ ಎದ್ದು ಕಣ್ಣು ಒರೆಸ್ಕೊಂಡು ಹಾಗೆ ಹೋಗೋದು, ಕೆಲಸ ಕಾರ್ಯಗಳು ಮಾಡೋದು. ಯಾವ ರೀತಿ ಜಯ ಎದುರು ನೋಡಲಿಕ್ಕೆ ಸಾಧ್ಯ? ಕಷ್ಟ ಬಂದಾಗ ಮಾತ್ರ ನಾನು ಚರ್ಚ್ಗೆ ಬರ್ತಿದ್ನಲ್ಲ, ಪ್ರಾರ್ಥನೆಯೇ ಮಾಡ್ತಿದ್ನಲ್ಲ, ಸಾಕಾಗಲ್ಲ. ಸೊ ನಾವು ತೊಡಗಿ ಕೇಳೋಣ, ನಮಗೆ ಇನ್ನೂ ಪ್ರಾರ್ಥನೆ ಮಾಡಲಿಕ್ಕೆ ಕೃಪೆ ಕೊಡಪ್ಪ, ಇನ್ನೂ ವಾಕ್ಯದಲ್ಲಿ ಸಮಯ ಕಳೀಲಿಕ್ಕೆ ಕೃಪೆ ಕೊಡಪ್ಪ, ಇನ್ನೂ ನಿನ್ನ ಧರ್ಮಶಾಸ್ತ್ರದಲ್ಲಿ ನಾವು ತೊಡಗಿಸ್ಕೊಳ್ಬೇಕು. ಕರ್ತನೆ, ವೈಯಕ್ತಿಕವಾಗಿ ಬೈಬಲ್ ಓದಬೇಕು, ಧ್ಯಾನ ಮಾಡಬೇಕು, ಪ್ರಾರ್ಥನೆ ಮಾಡಬೇಕು. ಈ ಕೃಪೆ ಕೊಡಪ್ಪ. ಕೇಳೋಣ, ಒಂದು ನಿಮಿಷ ಕೇಳುವ, ಎಲ್ಲರೂ ಕೂಡ ಕೇಳೋಣ. ಹಲ್ಲೆಲೂಯಾ. ಥ್ಯಾಂಕ್ ಯು ಜೀಸಸ್. ಅಪ್ಪ, ನನಗೆ ಕೊಡಪ್ಪ. ನಾನು ಮಾಡ್ತಾ ಇರೋದು ಸಾಕಾಗಲ್ಲ. ಇನ್ನೂ ನಾನು ಪ್ರಾರ್ಥನೆಯಲ್ಲಿ ಸಮಯ ಕಳೆಯಬೇಕು, ವಾಕ್ಯ ಓದಬೇಕು. ಪ್ರಾರ್ಥನೆಯಲ್ಲಿ ಸಮಯ ಕಳೆಯಬೇಕು, ವಾಕ್ಯ ಓದಬೇಕು, ಪ್ರಾರ್ಥನೆಯಲ್ಲಿ ಸಮಯ ಕಳೆಯಬೇಕು. ಇದೆರಡಕ್ಕೆ ನನಗೆ ಟೈಮ್ ಮಾಡಿಕೊಡಪ್ಪ. ಥ್ಯಾಂಕ್ ಯು. ನನಗೆ ಅವಕಾಶ ಮಾಡಿಕೊಡು ಸ್ವಾಮಿ. ಎಷ್ಟೋ ಕೆಲಸ ಕಾರ್ಯಗಳು ಕರ್ತನೆ ತುಂಬ ಅಡ್ಡಿಪಡಿಸ್ಬಿಡ್ತದೆ. ತಡರಾತ್ರಿವರೆಗೆ ಕೆಲಸ, ತುಂಬ ಟಯರ್ಡ್ ಆಗಿಬಿಡ್ತದೆ. ಬೆಳಗ್ಗೆ ಎದ್ದೇಳಲಿಕ್ಕೆ ಬಹಳ ಶರೀರ ಸಹಕಾರ ನೀಡೋದಿಲ್ಲ, ಬಹಳ ಕಷ್ಟ ಆಗ್ತದೆ, ಕಣ್ಣು ಭಾರವಾಗಿರ್ತದೆ. ಕರ್ತನೆ, ಎಲ್ಲವನ್ನು ತೆಗೆದುಹಾಕು ಸ್ವಾಮಿ. ಕರ್ತನೆ, ಕರ್ತನೆ, ಎಲ್ಲ ಕೆಲಸ ಕಾರ್ಯಗಳನ್ನು ನೀವು ನಿಯಂತ್ರಿಸಿ ಸ್ವಾಮಿ. ನೀವು ಹತ್ತೊಟ್ಟಿಗೆ ತಗೊಳ್ಳಿ. ಹಾಲೆಲೂಯಾ. ಒಬ್ಬೊಬ್ಬರು ಕೂಡ ಹಾಗೆ ಕೇಳಿ, ಅಪ್ಪ ನಿಮ್ಮ ಕೃಪೆ ಕೊಡಿ ಸ್ವಾಮಿ. ಥ್ಯಾಂಕ್ ಯು ಜೀಸಸ್. ಥ್ಯಾಂಕ್ ಯು ಜೀಸಸ್. ಥ್ಯಾಂಕ್ ಯು ಲಾರ್ಡ್. ಕರ್ತನೆ, ಹಾಲೆಲೂಯಾ.
ಥ್ಯಾಂಕ್ ಯು. ಹೌದಪ್ಪ, ನನ್ನ ಪ್ರಾರ್ಥನಾ ಜೀವಿತ ಸಾಕಾಗಲ್ಲಪ್ಪ, ಇನ್ನೂ ನನಗೆ ಪ್ರಾರ್ಥನೆಯ ಬಲ ಕೊಡಪ್ಪ. ನೀವು ಕೂಡ ಕೇಳಿ, ನನಗೆ ಸಾಕಾಗಲ್ಲ ಡ್ಯಾಡಿ, ನನಗೆ ಪ್ರಾರ್ಥನೆ ಮಾಡ್ತಾ ಇರೋದು ಸಾಕಾಗಲ್ಲ, ಇನ್ನೂ ನಾನು ಗಂಟೆಗಟ್ಟಲೆ ನಿನ್ನೊಂದಿಗೆ ಇರಬೇಕು. ಕರ್ತನೆ, ನಾನು ವಾಕ್ಯ ಓದಿ ಧ್ಯಾನ ಮಾಡೋದು ಸಾಕಾಗಲ್ಲ, ಇನ್ನೂ ಹೆಚ್ಚು ಸಮಯ ನಿನ್ನೊಂದಿಗೆ ಇರಬೇಕು ಸ್ವಾಮಿ. ನಿನ್ನ ಸ್ವರ ಕೇಳ್ತಲೇ ಇರಬೇಕು. ಥ್ಯಾಂಕ್ ಯು ಲಾರ್ಡ್. ನಿನ್ನ ವಾಕ್ಯ ಪ್ರತಿಧ್ವನಿಸುತ್ತಲೇ ಇರಬೇಕು ಸ್ವಾಮಿ. ಥ್ಯಾಂಕ್ ಯು. ಧ್ಯಾನ ಮಾಡುತ್ತಲೇ ಇರಬೇಕು, ಓದಬೇಕು, ಗಂಟೆಗಟ್ಟಲೆ ಓದಬೇಕು. ಹಲ್ಲೆಲೂಯ. 10 ಅಧ್ಯಾಯ 15 ಅಧ್ಯಾಯ ಈ ರೀತಿಯಾಗಿ ಕರ್ತನೆ ಗಂಟೆಗಟ್ಟಲೆ ಓದಲಿಕ್ಕೆ ಬಲ ಕೊಡಪ್ಪ, ಕೃಪೆ ಕೊಡಪ್ಪ, ಅವಕಾಶ ಕೊಡಪ್ಪ. ಕರ್ತನೆ, ಕಣ್ಣಿಗೆ ಬಲ ಕೊಡು ಸ್ವಾಮಿ. ಥ್ಯಾಂಕ್ ಯು ಲಾರ್ಡ್. ಹಲ್ಲೆಲೂಯ. ಎಲ್ಲ ಚಂಚಲತೆ ತೆಗೆದಾಕಪ್ಪ. ಕೇಳಿ, ಎಲ್ಲ ಚಂಚಲತೆ ತೆಗೆದಾಕಪ್ಪ. ನಾನು ಮಾತ್ರ ಅಲ್ಲ, ನನ್ನ ಸಭೆಯಲ್ಲಿರುವಂಥ ಎಲ್ಲ ದೇವ ಮಕ್ಕಳು ಸಹ ಕರ್ತನೆ, ಅದು ಮಾತ್ರ ಅಲ್ಲ, ನಮ್ಮ ಗ್ರಾಮದಲ್ಲಿ, ನಮ್ಮ ರಾಜ್ಯದಲ್ಲಿ, ನಮ್ಮ ದೇಶದಲ್ಲಿ ಕರ್ತನೆ ಎಲ್ಲ ದೇವ ಮಕ್ಕಳು ಕರ್ತನೆ ವಾಕ್ಯದಲ್ಲಿ ಚೆನ್ನಾಗಿ ತೊಡಗಿಸ್ಕೋಬೇಕು. ಥ್ಯಾಂಕ್ ಯು ಲಾರ್ಡ್. ವಾಕ್ಯದಲ್ಲಿ ತೊಡಗಿಸ್ಕೋಬೇಕು ಸ್ವಾಮಿ. ಥ್ಯಾಂಕ್ ಯು. ಭಾನುವಾರ ಒಂದಿನ ಕೇಳೋದ್ರಲ್ಲಿ ತೃಪ್ತಿಯಾಗಿ ಇದ್ಬಿಡಬಾರ್ದು, ಪ್ರತಿದಿನ ವೈಯಕ್ತಿಕವಾಗಿ ಓದಬೇಕು, ಧ್ಯಾನ ಮಾಡಬೇಕು ಸ್ವಾಮಿ. ಆ ಕೃಪೆ, ಆಸಕ್ತಿ ಕೊಡಪ್ಪ. ಒತ್ತಾಯದಿಂದಲ್ಲ, ಕಡ್ಡಾಯದಿಂದಲ್ಲ. ಹಲ್ಲೆಲೂಯ. ಯಾರನ್ನೋ ಮೆಚ್ಚಿಸುವುದಕ್ಕಾಗಲ್ಲ ಕರ್ತನೆ, ಇದು ಅಂತರ್ಯದ ದಾಹ ಆಗಲಿ, ವಾಕ್ಯದ ಮೇಲೆ ದಾಹ ಉಂಟಾಗಲಿ, ವಾಕ್ಯದ ಮೇಲೆ ಆಸಕ್ತಿ ಉಂಟಾಗಲಿ, ಇನ್ನೂ ಕರ್ತನ ಚೈತನ್ಯ ಬರಲಿ ಅಪ್ಪ. ಓ ನಿನಗೆ ಸ್ತೋತ್ರ. ನಿನ್ನ ಕೃಪೆಗಳ ಹಸ್ತಕ್ಕೆ ಒಪ್ಪಿಸ್ತೇವೆ. ಹಾಗೆ ಪ್ರಾರ್ಥನೆಗೆ ಕೂಡ ಆಸಕ್ತಿ ಕೊಡು ಸ್ವಾಮಿ. ಹಲ್ಲೆಲೂಯ. ನಿನ್ನ ಜೊತೆ ಮಾತಾಡಿಕೊಂಡೇ ಇರಬೇಕು, ನಿನ್ನ ಜೊತೆ ಮಾತಾಡಿಕೊಂಡೇ ಇರಬೇಕು. ನಿನ್ನ ಜೊತೆ ಸಮಯ ಕಳೆಯದೆ ಒಂದು ದಿನವನ್ನು ಸಹ ನಾವು ಪ್ರಾರಂಭ ಮಾಡಬಾರ್ದು ಕರ್ತನೆ. ನಿನ್ನ ಜೊತೆ ಸಮಯ ಕಳೆಯದೆ, ಪ್ರಾರ್ಥನೆ ಮಾಡದೆ ಒಂದು ದಿನವನ್ನು ಸಹ ನಾವು ಪ್ರಾರಂಭ ಮಾಡಬಾರ್ದು ಸ್ವಾಮಿ. ಥ್ಯಾಂಕ್ ಯು. ನಿನ್ನ ಪ್ರೆಸೆನ್ಸ್, ಹಲ್ಲೆಲೂಯ, ನಿನ್ನ ಪ್ರೆಸೆನ್ಸ್ ಕರ್ತನೆ ನಮ್ಮ ಜೀವಿತದಲ್ಲಿ ಬದಲಾವಣೆಯನ್ನು ತರ್ತದೆ. ಥ್ಯಾಂಕ್ ಯು. ನಿನ್ನ ಸಾನ್ನಿಧ್ಯವನ್ನು ಸವಿಬೇಕು, ನಿನ್ನೊಂದಿಗಿರುವಂಥ ಅನುಭವ ಬೇಕು ಕರ್ತನೆ. ಪ್ರತಿಯೊಬ್ಬರಿಗೂ ಕೃಪೆ ಕೊಡಪ್ಪ. ನನಗೆ ಕೊಡು ಸ್ವಾಮಿ. ಇನ್ನೂ ಸಾಕಾಗಲ್ಲ, ಇನ್ನೂ ನನ್ನ ಪ್ರಾರ್ಥನೆ ಸಾಕಾಗಲ್ಲ, ಇನ್ನೂ ನನಗೆ ಕೊಡಿ, ಇನ್ನೂ ನನಗೆ ಟೈಮ್ ಕೊಡಿ, ಅವಕಾಶ ಕೊಡಿ, ಆಸಕ್ತಿ ಕೊಡಿ, ದಾಹ ಕೊಡಿ ಕರ್ತನೆ. ಪ್ರಾರ್ಥನೆಯಲ್ಲಿ ದಾಹ ಕೊಡಿ ಅಪ್ಪ. ಥ್ಯಾಂಕ್ ಯು. ನಮಗೆ ಮಾತ್ರ ಅಲ್ಲ, ನನ್ನ ಗ್ರಾಮ, ನನ್ನ ಕರ್ತನೆ ಜಿಲ್ಲೆ, ನನ್ನ ರಾಜ್ಯ, ನನ್ನ ದೇಶದಾದ್ಯಂತಿರುವಂಥ ಎಲ್ಲ ದೇವಜನರಿಗೆ ಈ ಕೃಪೆ ಕೊಡಪ್ಪ. ಪ್ರತಿಯೊಬ್ಬರು ಕೂಡ ಹಾಗೆ ಪ್ರಾರ್ಥನೆ ಮಾಡಿ, ಕೃಪೆ ಕೊಡಪ್ಪ. ಪ್ರಾರ್ಥನೆ ವಾಕ್ಯ, ಪ್ರಾರ್ಥನೆ ವಾಕ್ಯ, ವಾಕ್ಯ ಪ್ರಾರ್ಥನೆ, ವಾಕ್ಯ ಪ್ರಾರ್ಥನೆ, ಪ್ರಾರ್ಥನೆ ವಾಕ್ಯ, ಪ್ರಾರ್ಥನೆ ವಾಕ್ಯ, ವಾಕ್ಯ ಪ್ರಾರ್ಥನೆ. ಇದರಲ್ಲಿ ಕರ್ತನೆ ಹೆಚ್ಚು ಸಮಯ ಕಳೀಬೇಕು. ಅವರ ಜೀವನ ಯಾವ ಕಾರಣಕ್ಕೂ ಕುಗ್ಗಿ ಹೋಗಲ್ಲ, ಯಾವ ಕಾರಣಕ್ಕೂ ಸೋತು ಹೋಗಲ್ಲ, ಯಾವುದರಲ್ಲೂ ಅವರಿಗೆ ಅಪಜಯ ಅನ್ನುವುದೇ ಇಲ್ಲ. ಎಲ್ಲ ಕಾರ್ಯದಲ್ಲೂ ಜಯ. ಹಲ್ಲೆಲೂಯ. ತಕ್ಕ ಕಾಲದಲ್ಲಿ ಫಲ ಕೊಡ್ತಾನೆ ಮತ್ತು ಅವನ ಕಾರ್ಯವೆಲ್ಲ ಸಫಲವಾಗ್ತದಂತೆ ನಿನ್ನ ವಾಕ್ಯ ಹೇಳ್ತದಲ್ಲ ಕರ್ತನೆ. ಹೌದು, ಅವನ ಕಾರ್ಯವೆಲ್ಲ ಸಫಲ ಆಗ್ತದೆ. ಎಲ್ಲ ಕಾರ್ಯದಲ್ಲಿ ಕರ್ತನೆ ಒಳ್ಳೆ ಫ್ರೂಟ್ಫುಲ್ ಜೀವನ. ಥ್ಯಾಂಕ್ ಯು ಜೀಸಸ್. ಕರ್ತನೆ, ನನಗೆ ಆ ಕೃಪೆ. ನನ್ನ ಜೊತೆ ಸೇರಿ ಪ್ರಾರ್ಥನೆ ಮಾಡ್ತಿರೋ ಪ್ರತಿಯೊಬ್ಬರಿಗಾಗಿ ಪ್ರತ್ಯೇಕವಾಗಿ ಪ್ರಾರ್ಥನೆ ಮಾಡ್ತೇನೆ. ಫಾದರ್ ಬ್ಲೆಸ್ ಎವ್ರಿ ಒನ್. ಈಗ ಕರ್ತನೆ, ಈ 1 ಅವರಲ್ಲೂ ನಾವು ತೃಪ್ತಿಯಾಗಿದ್ಬಿಡಬಾರ್ದು ಸ್ವಾಮಿ. ಇದಲ್ಲದೆ ಎಕ್ಸ್ಟ್ರಾ ಇನ್ನೂ ಬೆಳಿಗ್ಗೆ, ಇನ್ನೂ ಮುಂಜಾನೆ ಮೊಬ್ಬಿರುವಾಗಲೇ ಇನ್ನೂ ಬೇಗನೆ ಎದ್ದು ನಿನ್ನೊಂದಿಗೆ ಸಮಯ ಕಳಿಬೇಕು, ನಿನ್ನ ವಾಕ್ಯ ಓದಬೇಕು, ಧ್ಯಾನ ಮಾಡಬೇಕು. ಈ ಹೊತ್ತು ಕರ್ತನೆ, ಒಬ್ಬೊಬ್ಬರು ಸಹ ವೈಯಕ್ತಿಕವಾಗಿ ವಾಕ್ಯ ಓದುವಾಗ ನೀನು ಮಾತಾಡಿದ್ದನ್ನು ಕೇಳಿಸಿಕೊಳ್ಳುವ, ನಿನ್ನ ಸ್ವರವನ್ನು ಕೇಳಿಸಿಕೊಳ್ಳುವ, ನಿನ್ನಿಂದ ಆ ದಿನಕ್ಕೆ ಬೇಕಾದ ಗೈಡೆನ್ಸನ್ನು ಪಡ್ಕೊಳ್ಳುವಂತಹ, ಆ ದಿನಕ್ಕೆ ಬೇಕಾದ ಸ್ಟ್ಯಾಮಿನಾ ಹೊಂದಿಕೊಳ್ಳುವಂತಹ ಒಂದು ವಿಶೇಷ ಕೃಪೆಯನ್ನು ಕೊಡು ಕರ್ತನೆ. ಪ್ರತಿಯೊಬ್ಬರಿಗೂ ಕೊಡಪ್ಪ. ನನಗೆ ಕೊಡು. ನನ್ನೊಂದಿಗೆ ಸೇರಿ ಪ್ರಾರ್ಥನೆ ಮಾಡ್ತಿರೋ ಪ್ರತಿಯೊಬ್ಬರಿಗೂ ಕೊಡು ಕರ್ತನೆ. ನೀನು ಆಶೀರ್ವದಿಸು. ಥ್ಯಾಂಕ್ ಯು ಲಾರ್ಡ್. ಥ್ಯಾಂಕ್ ಯು ಲಾರ್ಡ್. ನಮ್ಮ ರಾಜ್ಯ, ನಮ್ಮ ಜಿಲ್ಲೆ, ನಮ್ಮ ದೇಶದಂತೆ ಎಲ್ಲ ಜನರಿಗೆ ಈ ಕೃಪೆ ಉಂಟಾಗಲಿ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ, ಜೀವವುಳ್ಳ ಪರಲೋಕ ತಂದೆಯೇ. ಆಮೆನ್, ಆಮೆನ್. ಹಲ್ಲೆಲೂಯ. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿನ ನಮ್ಮೊಂದಿಗೆ ಸೇರಿ ಪ್ರಾರ್ಥನೆ ಮಾಡುವವರಿಗಾಗಿ ಒಂದು ನಿಮಿಷ ದೇವ ಸಮ್ಮುಖದಲ್ಲಿ ಬರೋಣ. ಥ್ಯಾಂಕ್ ಯು ಲಾರ್ಡ್. ಅಪ್ಪ, ನಮ್ಮೊಂದಿಗೆ ಸೇರಿ ಪ್ರಾರ್ಥನೆ ಮಾಡ್ತಿರುವ ಪ್ರತಿಯೊಬ್ಬರು, ಯಾರ್ಯಾರು ಎಲ್ಲೆಲ್ಲಿದ್ದರೂ ಸರಿ, ಎಷ್ಟು ದೂರದಲ್ಲಿದ್ದರೂ, ಈಗ ನೀನು ಪ್ರತಿಯೊಬ್ಬರನ್ನು ಮುಟ್ಟಬೇಕೆಂಬುದಾಗಿ ಬೇಡಿಕೊಳ್ತೇವೆ. ಪ್ರತಿಯೊಬ್ಬರನ್ನು ನಿನ್ನ ವಿಶೇಷ ಸ್ಪರ್ಶ ಕರ್ತನೆ, ನಿನ್ನ ವಿಶೇಷ ಅನುಭವ ಕರ್ತನೆ ಆವರಿಸಬೇಕು ಅಂತ ನಾವು ಬೇಡಿಕೊಳ್ತೇವೆ ಸ್ವಾಮಿ. ಕರ್ತನೆ, ಈ ದಿನದಲ್ಲಿ ಕೈ ಇಟ್ಟು ಮಾಡುವ ಪ್ರತಿಯೊಂದು ಕಾರ್ಯಗಳಲ್ಲಿ ಜಯ ಹೊಂದಿಕೊಳ್ಳಲಿ. ಈ ದಿನ ನಿನ್ನ ಮಕ್ಕಳಿಗೆ ಸಮಾಧಾನದ ದಿನ ಆಗಿರಲಿ. ಈ ದಿನ ನೆಮ್ಮದಿಯ ದಿನವಾಗಿರಲಿ. ಈ ದಿನ ನೆಮ್ಮದಿಯ ದಿನ ಅಂತ ನಾವು ಘೋಷಣೆ ಮಾಡ್ತೇವೆ. ಈ ದಿನ ಟೆನ್ಷನ್ ಫ್ರೀ ದಿನ ಅಂತ ಹೇಳಿ ನಾವು ಡಿಕ್ಲೇರ್ ಮಾಡ್ತೇವೆ. ಹಲ್ಲೆಲೂಯ. ಈ ದಿನ ಜಯದ ದಿನ ಅಂತ ನಾವು ಘೋಷಣೆ ಮಾಡ್ತೇವೆ. ಈ ದಿನ ಫಲಭರಿತವಾದ ದಿನ ಅಂತ ಹೇಳಿ ನಾವು ಘೋಷಣೆ ಮಾಡ್ತೇವೆ. ಈ ದಿನ ವಾಕ್ಯದ ದಿನ ಅಂತ ಡಿಕ್ಲೇರ್ ಮಾಡ್ತೇವೆ. ಈ ದಿನ ಕರ್ತನೆ ನಿನ್ನೊಂದಿಗಿರುವಂಥ ದಿನ ಅಂತ ಘೋಷಣೆ ಮಾಡ್ತೇವೆ. ಥ್ಯಾಂಕ್ ಯು. ಮಕ್ಕಳ ಹೋಗೋಣ ಬರೋಣ ಎಲ್ಲದರಲ್ಲಿ ನಿನ್ನ ಜೊತೆಗಿದ್ದು ಸುರಕ್ಷಿತವಾಗಿ ನಡೆಸು. ಎಲ್ಲ ಘನತೆ, ಗೌರವ, ಮಹಿಮೆ ನಿಮಗೆ ಸಲ್ಲಿಸುತ್ತೇವೆ ಯೇಸುವಿನ ಉನ್ನತ ನಾಮದಲ್ಲಿ, ಜೀವವುಳ್ಳ ಪರಲೋಕ ತಂದೆಯೇ. ಆಮೇನ್, ಆಮೇನ್. ನನ್ನ ಮನವೇ ಯೆಹೋವನನ್ನು ಕೊಂಡಾಡು,
ನನ್ನ ಸರ್ವೇಂದ್ರಿಯಗಳೇ ಆತನ ಪರಿಶುದ್ಧ ನಾಮವನ್ನು ಕೀರ್ತಿಸಿರಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನು ಮಾಡಿದ ಉಪಕಾರಗಳಲ್ಲಿ ಒಂದನ್ನೂ ಮರೆಯಬೇಡ. ಆಮೆನ್. ಆಮೆನ್. ನಮ್ಮ ತಂದೆಯಾದ ದೇವರ ಪ್ರೀತಿ, ಪ್ರಭು ಯೇಸುವಿನ ಕೃಪೆ, ಪರಿಶುದ್ಧಾತ್ಮನ ಐಕ್ಯತೆ, ಅನ್ಯೋನ್ಯತೆ, ಸಮಾಧಾನ ಇಂದು ಎಂದು ಸದಾಕಾಲವು ನಮ್ಮೆಲ್ಲರ ಸಂಗಡ ಇರಲಿ. ಆಮೆನ್.